ಇದು ಮ್ಯಾಕ್ಸ್ ಎಂಬ ಹುಡುಗನ ಕಥೆ. ಒಂದು ದಿನ ಮ್ಯಾಕ್ಸ್ ಅರಣ್ಯದಲ್ಲಿ ಸುತ್ತಾಡುತ್ತಿದ್ದಾಗ ಅವನು ಒಂದು ಚಿಕ್ಕಡದ ಡ್ರ್ಯಾಗನ್ ಮೊಟ್ಟೆಯನ್ನು ಕಾಣುತ್ತಾನೆ. ಅವನು ಅದನ್ನು ತನ್ನ ಮನೆಗೆ ತೆಗೆದುಕೊಂಡು ಹೋಗುತ್ತಾನೆ. ಕೆಲವು ದಿನಗಳ ನಂತರ ಆ ಮೊಟ್ಟೆಯಿಂದ ಒಂದು ಸಣ್ಣ ಡ್ರ್ಯಾಗನ್ ಹೊರಬರುತ್ತದೆ. ಮ್ಯಾಕ್ಸ್ ಅದಕ್ಕೆ ಲೆಗ್ ಎಂದು ಹೆಸರು ಇಡುತ್ತಾನೆ. ದಿನಗಳು ಕಳೆಯುತ್ತಾ ಹೋಗುತ್ತವೆ. ಲೆಗ್ ದೊಡ್ಡ ಡ್ರ್ಯಾಗನ್ ಆಗುತ್ತಾನೆ. ಮ್ಯಾಕ್ಸ್ ಮತ್ತು ಲೆಗ್ ಗ್ರಾಮದಲ್ಲಿ ಸಂಚರಿಸುತ್ತಾ ಆಟವಾಡುತ್ತಾ ಸಂತೋಷದಿಂದ ದಿನ ಕಳೆಯುತ್ತಾರೆ. ಒಂದು ದಿನ ಲೆಗ್ ಅರಣ್ಯದಲ್ಲಿ ತಲುಪಿದಾಗ ಕೆಲವು ಬೇಟೆಗಾರರು ಅವನನ್ನು ಕಾಣುತ್ತಾರೆ ಮತ್ತು ಅವನನ್ನು ಬೃಹತ್ ಕೇಜ್ನಲ್ಲಿ ಬಂದು ಹಾಕುತ್ತಾರೆ. ಮ್ಯಾಕ್ಸ್ ಲೆಗ್ ಕಾಣೆಯಾಗಿರುವುದನ್ನು ಗಮನಿಸಿ ಅವನನ್ನು ಹುಡುಕುತ್ತಾನೆ. ರಾತ್ರಿ ಸಮಯದಲ್ಲಿ ಅವನು ಲೆಗ್ ಬಂಧಿತನಾಗಿರುವ ಸ್ಥಳವನ್ನು ಕಂಡುಹಿಡಿದು ಕೇಜ್ ಅನ್ನು ಮುಚ್ಚಿರುವ ಬೀಗವನ್ನು ತೆರೆಯುತ್ತಾನೆ. ಆಗ ಬೇಟೆಗಾರರು ಇದನ್ನು ಗಮನಿಸುತ್ತಾರೆ ಮತ್ತು ಮ್ಯಾಕ್ಸ್ ಮತ್ತು ಲೆಗ್ ಮೇಲೆ ದಾಳಿ ಮಾಡುತ್ತಾರೆ. ಆದರೆ ಮ್ಯಾಕ್ಸ್ ಮತ್ತು ಲೆಗ್ ಧೈರ್ಯದಿಂದ ಹೋರಾಡುತ್ತಾರೆ, ಬೇಟೆಗಾರರನ್ನು ಸೋಲಿಸುತ್ತಾರೆ ಮತ್ತು ಮನೆಗೆ ಹಿಂದಿರುಗುತ್ತಾರೆ. ಅಂದಿನಿಂದ ಮ್ಯಾಕ್ಸ್ ಮತ್ತು ಲೆಗ್ ಮತ್ತೆ ಒಂದಾಗಿ ಹರ್ಷದಿಂದ ಬದುಕು ಸಾಗಿಸುತ್ತಾರೆ.